ಹಾಯ್ ಹಲೋ ಗೈಸ್, ಹೇಗಿದ್ದೀರಲ್ಲ? ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅನ್ಕೊಂಡ. ಸೊ ಗೈಸ್, ಇವತ್ತಿನ ಈ ಒಂದು ವಿಡಿಯೋ ಬಂದುಬಿಟ್ಟು ಫ್ರೆಂಡ್ಶಿಪ್ ಡೈಲಾಗ್ ವಿಡಿಯೋ. ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗ್ ಇವಾಗ. ಮೊದಲಿಗೆ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನೀವು ನೋಡ್ತಾ ಇದ್ದೀರಾ ಪ್ರವೀಣ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋ ಫ್ರೆಂಡ್ಶಿಪ್ ಡೈಲಾಗ್ ವಿಡಿಯೋನ ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಹುಷಾರ್ ನನ್ನ ಪ್ರಾಣ. ಈ ಒಂದು ಡೈಲಾಗ್ಗೆ ನಿಮ್ಮದು ಅಥವಾ ನಿಮ್ಮ ಫ್ರೆಂಡ್ದು ಅಥವಾ ನಿಮ್ಮ ಫ್ರೆಂಡ್ ಇಬ್ಬರದ್ದು ಕೂಡ ಫೋಟೋನ ಹಾಕೊಂಡ್ಬಿಟ್ಟು ಫುಲ್ ಸ್ಕ್ರೀನಲ್ಲಿ ವಿಡಿಯೋನ ಯಾವ ರೀತಿ ರೆಡಿ ಮಾಡ್ಕೋಬೋದು ಟೆಕ್ಸ್ಟ್ ಪೇಜಿನೊಂದಿಗೆ. ನಾನು ರೆಡಿ ಮಾಡಿದ್ನಲ್ಲ ಆ ಟೆಕ್ಸ್ಟ್ ಪೇಜಿನೊಂದಿಗೆ ಯಾವ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ಗೆ ಆಮೇಲೆ ವಾಟ್ಸಪ್ ಸ್ಟೇಟಸ್ಗೆ ಯಾವ ರೀತಿ ಅಪ್ಲೋಡ್ ಮಾಡ್ಕೋಬೋದು ಅಂತ ಇವಾಗ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು. ವಿಡಿಯೋನಲ್ಲಿ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಎಂಡ್ವರೆಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ, ಮೊದಲಿಗೆ ಈ ವಿಡಿಯೋನ ರೆಡಿ ಮಾಡೋಕ್ಕೆ ನಿಮಗೆ ಮಟೀರಿಯಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಆಮೇಲೆ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೊಟ್ಟಿರ್ತೀನಿ. ಅಲ್ಲಿ ಇನ್ನೂ ಯಾರೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಹಾಕೊಳ್ಳಿ. ಮೊದಲಿಗೆ ವಿಡಿಯೋ ಯಾವ ರೀತಿ ಬಂದಿದೆ ಅಂತ ನೋಡಬೇಕಾದ್ರೆ ವಿಡಿಯೋ ಅಂತೂ ಪ್ರಿವ್ಯೂ ನೋಡಲೇಬೇಕು ನಾವು. ಹಾಗಿದ್ರೆ ಮತ್ತೆ ಥರ ಮೊದಲೇ ಹೋಗಿ ವಿಡಿಯೋನ ಪ್ರಿವ್ಯೂ ನೋಡ್ಕೊಂಬರೋಣ ಬನ್ನಿ. ಹುಷಾರ್, ಅವ್ನು ನನ್ನ ಸ್ನೇಹಿತ. ಗೈಸ್, ನಿಮಗೆ ಈ ಪ್ರಿವ್ಯೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ನ ಮಾಡ್ಕೊಳ್ಳಿ ಈ ವಿಡಿಯೋನ. ಅವರು ಕೂಡ ಈ ರೀತಿ ವಿಡಿಯೋಸ್ಗೋಸ್ಕರ ಕಾಯ್ತಾ ಇರ್ಬೋದು. ಆಮೇಲೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಪಕ್ಕದಲ್ಲಿ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ. ಮುಂದೆ ಇದೇ ರೀತಿ ನಾವು ಟ್ರೆಂಡಿಂಗ್ ವಿಡಿಯೋಸ್ನ ಮಾಡಿದಾಗ ನಿಮಗೆ ಅದು ನೋಟಿಫಿಕೇಶನ್ ಆಗಿ ಬರುತ್ತೆ. ಮೊದಲಿಗೆ ನಿಮಗೆ ವಿಡಿಯೋನ ರೆಡಿ ಮಾಡ್ಕೊಳ್ಳೋಕ್ಕೆ ಅಲೈಟ್ ಮೋಷನ್ ಅಂತ ಒಂದು ಅಪ್ಲಿಕೇಶನ್ ಅಂತೂ ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ, ಇದು ಅಲೈಟ್ ಮೋಷನ್ ಅಂತ ಅಪ್ಲಿಕೇಶನ್ ಅಂತೂ ಬೇಕಾಗುತ್ತೆ. ಅಲೈಟ್ ಮೋಷನ್ನು ನೀವು ಡೌನ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ, ಅಲ್ಲಿ ಕೂಡ ಅಪ್ಲೋಡ್ ಮಾಡಿರ್ತೀನಿ ನಾನು. ಇವಾಗ ಮೊದಲಿಗೆ ಬಂದುಬಿಟ್ಟು ಇಲ್ಲಿ ಪ್ರಾಪರ್ಟೀಸ್ನಲ್ಲಿ ಬಂದ್ರಿ. ಪ್ರಾಪರ್ಟೀಸ್ನಲ್ಲಿ ಬಂದ ತಕ್ಷಣ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏನು ಕ್ಲಿಕ್ ಮಾಡಿ ಇಂಪೋರ್ಟ್ ಮಾಡಿರ್ತೀರಲ್ಲ, ಅಂದರೆ ಲಿಂಕ್ ಇರುತ್ತೆ, ಬೀಟ್ ಮಾರ್ಕು ಆಮೇಲೆ ಸೇಕ್ ಎಫೆಕ್ಟ್ ಅಂತ ಎರಡು ಲಿಂಕ್ ಇರುತ್ತೆ. ಎರಡನ್ನೂ ಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಲೈಟ್ ಮೋಷನ್ ಬರುತ್ತೆ. ಆಮೇಲೆ ಬಂದುಬಿಟ್ಟಾದಮೇಲೆ ಈ ರೀತಿ ಎರಡು ಪ್ರಾಜೆಕ್ಟ್ ಅಂತೂ ಬಂದಿರುತ್ತೆ. ಮೊದಲಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ನ ಓಪನ್ ಮಾಡ್ಕೊಳ್ಳಿ. ಬೀಟ್ ಮಾರ್ಕ್ ಪ್ರಿಸೆಟ್ನಲ್ಲಿ ಏನಿಲ್ಲ ನಿಮಗೆ ಒಂದು ಸಾಂಗು ಆಮೇಲೆ ಡೈಲಾಗ್ ಟೆಕ್ಸ್ಟ್ ಲೇಯರ್ ಇರುತ್ತೆ. ಇಷ್ಟು ಬಿಟ್ಟರೆ ಮತ್ತೇನಿರಲ್ಲ. ಮೊದಲಿಗೆ ನೀವೇನು ಮಾಡಬೇಕಾದ್ರೆ ಫಸ್ಟ್ ಪಾಯಿಂಟಿಗೆ ಬಂದುಬಿಟ್ಟು ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ. ನಾನು ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫಿಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ತೊಗೊಂಡ್ಬಿಟ್ಟು ಇವಾಗ ಟೆಕ್ಸ್ಟ್ PNGs ಅಂದರೆ ಟೆಕ್ಸ್ಟ್ ಲೇಯರ್ ಮುಗಿಯೋವರೆಗೂ ಅದನ್ನು ಡ್ರ್ಯಾಗ್ ಮಾಡ್ಕೊಂಡ್ಬಿಟ್ಟು ಅದರದ್ದು ಇಲ್ಲೇನು ನೋಡ್ತಾ ಇದ್ದಾರೆ ಅಪಾಸಿಟಿನ ಅದನ್ನು ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ನಾನು ಮಾಡ್ಕೊಳ್ತಿದ್ದೇನಲ್ಲ, ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ್ಬಿಟ್ಟಾದಮೇಲೆ ಮತ್ತೆ ನಿಮಗೆ ಬೇಕಾಗಿರೋ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಪ್ರತಿಯೊಂದು ಬೀಟ್ ಮಾರ್ಕ್ ತಕ್ಕಂಗೆ ಒಂದೊಂದು ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲೇನು ನೋಡ್ತಾ ಇರಲ್ಲ, ಈ ರೀತಿ ಫೋಟೋಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ಎರಡು ಫೋಟೋಗಳನ್ನ ಮುಂದೆ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಅಂದರೆ ನಿಮಗೆ ಬೇಕಾಗಿರೋ ಫೋಟೋಗಳನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇದನ್ನು ರೆಡಿ ಮಾಡ್ಕೋಬೋದು. ಇವಾಗ ಹಿಂದೆ ಬಂದುಬಿಟ್ಟು ಸೇಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ರೆ ನಿಮಗೆ ಈ ರೀತಿ ಒಂದು ಎಫೆಕ್ಟ್ ಸಿಗುತ್ತೆ. ಇದನ್ನು ಕಾಪಿ ಲೇಯರ್ ಅಂತ ಮಾಡ್ಕೊಳ್ಳಿ. ಕಾಪಿ ಎಫೆಕ್ಟ್ ಎಲ್ಲ ಕಾಪಿ ಲೇಯರ್ ಅಂತ ಮಾಡ್ಕೊಂಡ್ಬಿಟ್ಟು ಈ ರೀತಿ 4 ಟೆಕ್ಸ್ಟ್ ಲೇಯರ್ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಪೇಸ್ಟ್ ಸ್ಟೈಲ್ ಅಂತ ಇದೆ. ಪೇಸ್ಟ್ ಸ್ಟೈಲ್ ಮುಂದೆ ಒಂದು ಆ್ಯರೋ ಕಾಣ್ತಿದೆ. ಈ ಆ್ಯರೋನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಅಂತ ಕೊಟ್ಬಿಟ್ರೆ ನಿಮಗೆ ಈ ರೀತಿ ಅದು ಎಫೆಕ್ಟು ಆ್ಯಡ್ ಆಗುತ್ತೆ. ಮತ್ತೆ ಹಿಂದೆ ಬಂದುಬಿಟ್ಟು ಮತ್ತೆ ಸೇಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ರೆ ನಿಮಗೆ ಈ ರೀತಿ ಒಂದು ಫಸ್ಟ್ ಫೋಟೋಗೆ ಎಫೆಕ್ಟ್ ಸಿಗುತ್ತೆ. ಕಾಪಿ ಎಫೆಕ್ಟ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು ಈ ರೀತಿ ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ಕೊಳ್ಳಿ. ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ಕೊಂಡು ಈ ರೀತಿ ಆ್ಯಡ್ ಆಗುತ್ತೆ. ಮತ್ತೆ ಒಂದು ಫೋಟೋ ಬಿಟ್ಟು ಮತ್ತೆ ಮೂರನೇ ಫೋಟೋಗೆ ಪೇಸ್ಟ್ ಎಫೆಕ್ಟ್ ಅಂತ ಮಾಡ್ಕೊಳ್ಳಿ. ಈ ಎಫೆಕ್ಟ್ ಬಂದುಬಿಟ್ಟು ಒನ್ ಎಫೆಕ್ಟ್ 1 by 1 ಅಂದರೆ 1ನೇ ಫೋಟೋಗೆ ಆ್ಯಡ್ ಮಾಡಿದ್ರೆ 2ನೇ ಫೋಟೋ ಬಿಟ್ಟು 3ನೇ ಫೋಟೋಗೆ, ಮತ್ತು 3ನೇ ಫೋಟೋಗೆ ಆ್ಯಡ್ ಮಾಡಿದ್ರೆ 4ನೇ ಫೋಟೋ ಬಿಟ್ಟು 5ನೇ ಫೋಟೋಗೆ, ಇದೇ ರೀತಿ ಅಲ್ಟರ್ನೇಟಾಗಿ ವಿಡಿಯೋ ಎಂಡ್ವರೆಗೂ ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಇದಾದಮೇಲೆ ನಮ್ಮದು 2ನೇ ಎಫೆಕ್ಟ್ ಬಂದುಬಿಟ್ಟು ಇದನ್ನು ಕಾಪಿ ಮಾಡ್ಕೊಂಬಂದ್ಬಿಟ್ಟು ಬೀಟ್ ಮಾರ್ಕ್ನಲ್ಲಿರೋ 2ನೇ ಫೋಟೋ ಮತ್ತು 4ನೇ ಫೋಟೋ ಇದೇ ರೀತಿ 1 by 1 ಅಲ್ಟರ್ನೇಟಿವ್ ಆಗಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ ವಿಡಿಯೋ ಎಂಡ್ವರೆಗೂ. ಇಷ್ಟಂತೂ ವಿಡಿಯೋ ರೆಡಿ ಆಯಿತು. ಇವಾಗ ನೀವು ನೋಡ್ತಿರಲ್ಲ, ಇಷ್ಟಂತೂ ವಿಡಿಯೋ ರೆಡಿ ಆಯಿತು. ಎಂಡ್ವರೆಗೂ ನೀವು ಮಾಡ್ಕೊಳ್ಳಿ. ಇವಾಗ ಸೇಕ್ ಎಫೆಕ್ಟ್ನಲ್ಲಿ ಬಂದುಬಿಟ್ರೆ ನಿಮಗೆ ಇಲ್ಲಿ ಇದು ಕಲರ್ ಗ್ರೇಡಿಂಗ್ ಲೇಯರ್ಸ್ ಅಂತ 3 ಲೇಯರ್ಸ್ನ ಕೊಟ್ಟಿರ್ತೀನಿ. ಕಾಪಿ 3 ಲೇಯರ್ಸ್ ಅಂತ ಮಾಡ್ಕೊಂಡ್ಬಿಟ್ಟು ಬೀಟ್ ಮಾರ್ಕ್ನಲ್ಲಿ ಬಂದುಬಿಟ್ಟು
2 ಸೆಕೆಂಡ್ಗೆ ಡ್ರ್ಯಾಗ್ ಮಾಡ್ಕೊಂಬಿಟ್ಟು ಸೊ ಈ ರೀತಿ ಆ್ಯಡ್ನ ಮಾಡ್ಕೊಂಬಿಟ್ರೆ ಅದು ವಿಡಿಯೋ ಎಂಡರು ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಸೊ ಇಲ್ಲ ನೀವು ಈ ರೀತಿ ನಿಮ್ಮದು ವಿಡಿಯೋ ಅಂತೂ ರೆಡಿ ಆಗಿರುತ್ತೆ. ಸೊ ವಿಡಿಯೋನ ನಿಮ್ಮ ಮೊಬೈಲಿಗೆ ಸೇವ್ ಮಾಡ್ಕೋಬೇಕಲ್ಲ, ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ವಿಡಿಯೋನಲ್ಲಿ ಬಂದುಬಿಟ್ಟು ಸೊ ನಿಮ್ಮ ಮೊಬೈಲ್ ಏನೋ 1080p ವಿಡಿಯೋನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತೀರಾ. ಸೊ ವಿಡಿಯೋನ ನೀವು 1080p ಎಕ್ಸ್ಪೋರ್ಟ್ ಮಾಡ್ಕೋಬೋದು, ಇಲ್ಲಾಂದರೆ 720p ಕೂಡ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸೊ ನಾವು ಕಂಪ್ರೆಸ್ ಮಾಡಬೇಕಾದ್ರೆ 720p ಮಾಡ್ಕೋಬೇಕಾಗುತ್ತೆ ವಾಟ್ಸಪ್ನಲ್ಲಿ, ಆಮೇಲೆ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಲೋಡ್ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ನಾನು ಕೂಡ 720p ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಈ ಒಂದು ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ ಫ್ರೆಂಡ್ಶಿಪ್ ವಿಡಿಯೋ. ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊ ಅಂತ ಹೇಳ್ತಾ ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.